Okay, we can determine the intensity of the light at the point P produced by the plane wavefront by the Fresnel's principle or Fresnel's diffraction of light. So when the rectilinear propagation of light means the parallel beam of light is incident on this plane wavefront, then there is a OM1, OM2, OM3 are the half period zones. Radius of the nth half period zone is given by Rn is equal to square root of nb lambda. N is the integer 1, 2, 3, 4, 5, etc. Therefore, radius of the nth half period zone is directly proportional to square root of the natural number, square root of n. B is the distance point between point P and the plane wavefront, that is B, and lambda is the so this wavelength of the light. And the area of the each half period zone is the same, that is A equal to phi b lambda. Phase difference between two successive zones is the phi, and path difference between the two successive zones is the lambda by 2. So now intensity at the point P due to this plane wavefront is depends upon area of the zones, and third point distance between the point P and the screen and also the plane wavefront, and third point wavelength of light, and fourth point is oblique factor. Here M1, M2, M3, M4, M5 are the amplitude of vibration of the ether particles. Amplitude of vibration of the ether particles at the point P due to the secondary waves originate from the first half period zone, second half period zone, third half period zone, etc. either in phase or in out phase. ಇಲ್ಲಿ M1, M2, M3 ಅಂತಂದ್ರೆ P ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಈಥರ್ ಪಾರ್ಟಿಕಲ್ಸ್ಗಳ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ನು. ಈ P ಪಾಯಿಂಟ್ ಅಲ್ಲಿ ಇಂಟೆನ್ಸಿಟಿ ಬೇಕು ಅಂದ್ರೆ ಸೆಕೆಂಡರಿ ವೇವ್ಸ್ ಅಂದ್ರೆ ಈ ಪ್ಲೇನ್ ವೇವ್ಫ್ರಂಟ್ ಇಂದ ಆರಿಜಿನೇಟ್ ಆಗಿರ್ತಕ್ಕಂಥ ಸೆಕೆಂಡರಿ ವೇವ್ಸ್ ಅಂದ್ರೆ ಫಸ್ಟ್ ಹಾಫ್ ಪೀರಿಯಡ್ ಜೋನ್, ಸೆಕೆಂಡ್ ಹಾಫ್ ಪೀರಿಯಡ್ ಜೋನ್, ಥರ್ಡ್ ಹಾಫ್ ಪೀರಿಯಡ್ ಜೋನ್ಸ್ ಇಂದ ಆರಿಜಿನೇಟ್ ಆಗಿ ಬಂದಿರತಕ್ಕಂಥ ಸೆಕೆಂಡರಿ ವೇವ್ಸ್ಗಳು ವೈಬ್ರೇಟ್ ಆದಾಗ ಅವುಗಳಿರ್ತಕ್ಕಂಥ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಅನ್ನ M1, M2, M3, M4 ಅಂತ ತಗೊಳ್ತಾ ಇದ್ದೀವಿ. So this amplitude of vibration of the ether particles is slightly decreases with increasing the order. ಅವುಗಳ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ವಿತ್ ಇನ್ಕ್ರೀಸಿಂಗ್ ದ ಆರ್ಡರ್. ದಟ್ಸ್ ವೈ ದಟ್ ಆಂಪ್ಲಿಟ್ಯೂಡ್ ಆಫ್ M1 is greater than slightly greater than of M2. ಆಂಪ್ಲಿಟ್ಯೂಡ್ ಆಫ್ M2 is slightly greater than M3. ಅದೇ ರೀತಿ ಆಂಪ್ಲಿಟ್ಯೂಡ್ ಆಫ್ M3 is slightly greater than M4 ಇದೆ. ಈ ರೀತಿ ಆಂಪ್ಲಿಟ್ಯೂಡ್ ಇಸ್ ಡಿಕ್ರೀಸಿಂಗ್ ಆರ್ಡರ್ ಇದೆ ಅಂತಂದರೆ ಅಲ್ಲಿ ಆಬ್ಲಿಕ್ಯೂಟಿನೂ ಸಹಿತ ಡಿಕ್ರೀಸ್ ಆಗ್ತಾ ಇದೆ. ಅಂದರೆ ಆಬ್ಲಿಕ್ಯೂಟಿವ್ ಎಷ್ಟು ಬೆಂಡ್ ಆಗಿದೆ, ಎಷ್ಟು ಓರೆ ಆಗಿದೆ ಅಂತಕ್ಕಂಥ ಆ ಒಂದು ಆಬ್ಲಿಕ್ಯೂಟಿ ಇಸ್ ಆಲ್ಸೋ ಗೋಸ್ ಆನ್ ಡಿಕ್ರೀಸಸ್. ಸೊ ಈಗ ಯಾವುದೇ ಒಂದು ಪಾರ್ಟಿಕಲ್ದು ಆಂಪ್ಲಿಟ್ಯೂಡ್ ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ M2 ಬೇಕು ಅಂತಂದರೆ ಅದರ ಪ್ರಿಸೀಡಿಂಗು ಮತ್ತು ಸಕ್ಸೀಡಿಂಗ್ ಪಾರ್ಟಿಕಲ್ ಅಲ್ಲಿ ಇರ್ತಕ್ಕಂಥ ಆಂಪ್ಲಿಟ್ಯೂಡನ್ನು ಅವರೇಜ್ ತೆಗೆದ್ರೆ ವಿ ಗೆಟ್ ದಟ್ ಆಂಪ್ಲಿಟ್ಯೂಡ್ ಆಫ್ ದಟ್ ಪಾರ್ಟಿಕಲ್. ಹಾಗಾಗಿ M2 is equal to M1 plus M3/4 ಆ್ಯಂಡ್ M4 ಬೇಕು ಅಂತಂದರೆ ಅದರ ಹಿಂದಿರ್ತಕ್ಕಂಥದ್ದು M3 ಆ್ಯಂಡ್ ಮುಂದಿರ್ತಕ್ಕಂಥದ್ದು M5. ಅವೆರಡದ್ದು ಮೀನ್ ತೆಗೆದ್ರೆ ನಮಗೆ M4 ಸಿಗುತ್ತೆ. M4 is equal to M3 plus M5/2. ಸಿಮಿಲರ್ಲಿ M6 ಬೇಕಪ್ಪ ಅಂತಂದ್ರೆ ಅದ್ರ ಹಿಂದಿರ್ತಕ್ಕಂಥ M5 ಮುಂದಿರ್ತಕ್ಕಂಥ M7 ಅವೆರಡನ್ನು ಮೀನ್ ತೆಗೆದ್ರೆ ನಮಗೆ M6 ಸಿಗುತ್ತೆ. ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಈಥರ್ ಪಾರ್ಟಿಕಲ್ ಅಟ್ ದ ಪಾಯಿಂಟ್ P ಪ್ರೊಡ್ಯೂಸ್ಡ್ ಬೈ ದ ಆಡ್ ಜೋನ್ಸ್, ಆಡ್ ಹಾಫ್ ಪೀರಿಯಡ್ ಜೋನ್ಸ್ ಇಸ್ ಟೇಕನ್ ಟು ಬಿ ದ ಪಾಸಿಟಿವ್ ಡೈರೆಕ್ಷನ್. ಆಡ್ ನಂಬರ್ ಆಫ್ ಹಾಫ್ ಪೀರಿಯಡ್ ಜೋನ್ಸ್ ಇಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಅನ್ನ ಪಾಸಿಟಿವ್ ಅಂತ ತಗೊಳ್ತೀವಿ. ಅದರ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅನ್ನ ಪಾಸಿಟಿವ್ ಅಂತ ತಗೊಳ್ತೀವಿ. ಅದೇ ರೀತಿ ಇವನ್ ನಂಬರ್ ಆಫ್ ಜೋನ್ಸ್ 2 ಅಂದರೆ M2, M4, M6, M8 ಈ ರೀತಿ ಇವನ್ ನಂಬರ್ ಆಫ್ ಜೋನ್ಸ್ ಇಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಈಥರ್ ಪಾರ್ಟಿಕಲ್ ಅಟ್ P is taken to be the negative direction. Displacement of the particles at the point P due to the odd number of zones is taken to be the positive direction, and displacement of the ether particles at the point P due to the even number of zones is taken to be the negative.
ಸೊ ನಾವು ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಟ್ ದ ಪಾಯಿಂಟ್ ಪಿ, ಈ ಒಂದು ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ಹಾಫ್ ಪೀರಿಯಡ್ ಜೋನ್ಸ್ ಇಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಈ ಒಂದು ಆಂಪ್ಲಿಟ್ಯೂಡ್ಸ್ ಇಂದ ಆ ಪಿ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಬೇಕು. ದಟ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಎ ಇಸ್ ಈಕ್ವಲ್ ಟು m1 ಮೈನಸ್ m2 ಪ್ಲಸ್ m3 ಮೈನಸ್ m4 ಪ್ಲಸ್ ಎಕ್ಸೆಟ್ರಾ ಪ್ಲಸ್ mn ವೆನ್ n ಈಸ್ ಆ್ಯಡ್. ಎನ್ ಅನ್ನು ಆಡ್ ಅಂತ ತಗೊಂಡಾಗ ಈ ರೀತಿ ಅಂದರೆ m1 m3 m5 ಅಂದರೆ ಆ್ಯಡ್ ನಂಬರ್ ಆಫ್ ಜೋನ್ಸ್ ಅನ್ನು ಪಾಸಿಟಿವ್ ಅಂತ ತಗೊಂಡಿದ್ದೀವಿ. m2 m4 m6 ಈವನ್ ಜೋನ್ಸ್ ಮೈನಸ್ ಅನ್ನು ತಗೊಂಡಿದ್ದೀವಿ. ಸೊ ಎ ಈಕ್ವಲ್ ಟು m1 ಕ್ಯಾನ್ ಬಿ ರಿಟರ್ನ್ ಆಸ್ m1/2 ಪ್ಲಸ್ m1/2 ಈಸ್ ಈಕ್ವಲ್ ಟು ಅಗೇನ್ m1 ಮೈನಸ್ m2 ಸೇಮ್ ಇದೆ ಪ್ಲಸ್ ಅಗೇನ್ m3 ಕ್ಯಾನ್ ಬಿ ರಿಟರ್ನ್ ಆಸ್ m3/2 ಪ್ಲಸ್ m3/2 ಮೈನಸ್ m4 ಪ್ಲಸ್ ಎಕ್ಸೆಟ್ರಾ mn ವೆನ್ n ಈಸ್ ಆ್ಯಡ್. ಸೊ ಈಗ ನಮಗೆ ಗೊತ್ತಿದೆ m2 ಬೇಕು ಅಂದರೆ m1 ಪ್ಲಸ್ m3/2 ಕ್ಯಾನ್ ಬಿ ರಿಟರ್ನ್ ಆಸ್ m2 ಈಕ್ವಲ್ ಟು m1/2 ಪ್ಲಸ್ m3/2 ಆ್ಯಂಡ್ m4 ಈಸ್ ಈಕ್ವಲ್ ಟು m3 ಪ್ಲಸ್ m5/2 ಕ್ಯಾನ್ ಬಿ ರಿಟರ್ನ್ ಆಸ್ m3/2 ಪ್ಲಸ್ m5/2 ಆಯಿತು. ನಾವು ಇನ್ಸ್ಟೆಡ್ ಆಫ್ ಮೈನಸ್ m2 ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇನ್ಸ್ಟೆಡ್ ಆಫ್ ಮೈನಸ್ m4 ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಗ ಎ ಈಕ್ವಲ್ ಟು m1/2 ಪ್ಲಸ್ m1/2 ಮೈನಸ್ m2 ಬಿಕಮ್ಸ್ ಮೈನಸ್ m1/2 ಮೈನಸ್ m3/2 ಪ್ಲಸ್ m3/2 ಪ್ಲಸ್ m3/2 ಆ್ಯಂಡ್ ದಿಸ್ m4 ಈಸ್ ನಥಿಂಗ್ ಬಟ್ ಮೈನಸ್ m3/2 ಮೈನಸ್ m5/2 ಆಯಿತು. Now see that m1/2 plus m1/2 minus m1/2 get cancelled, minus m3/2 plus m3/2 get cancelled, again plus m3/2 minus m3/2 cancelled, and so on. We get finally a is equal to m1/2 plus mn/2 when n is add. n ಅನ್ನು ಆ್ಯಡ್ ಅಂತ ತಗೊಂಡಾಗ ಅಂದರೆ ಆ್ಯಡ್ ನಂಬರ್ ಆಫ್ ಹಾಫ್ ಪೀರಿಯಡ್ ಜೋನ್ಸ್ ಅನ್ನು ತಗೊಂಡಾಗ ಎನ್ ಅಂದರೆ ಹಾಫ್ ಪೀರಿಯಡ್ ಜೋನ್ಸ್ ಅನ್ನು ತಗೊಂಡಾಗ ನಮಗೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಟ್ ದ ಪಾಯಿಂಟ್ ಪಿ ಬಿಕಮ್ಸ್ ಎ ಈಕ್ವಲ್ ಟು m1/2 ಆ್ಯಂಡ್ mn/2 ಆಯಿತು. ಅದೇ ರೀತಿ ಎನ್ ಇಸ್ ದ ಈವನ್ ನಂಬರ್ ಆಫ್ ಹಾಫ್ ಪೀರಿಯಡ್ ಜೋನ್ಸ್ ಅನ್ನು ತಗೊಂಡಾಗ ಆಂಪ್ಲಿಟ್ಯೂಡ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಟ್ ದ ಪಾಯಿಂಟ್ ಪಿ ಪ್ರೊಡ್ಯೂಸ್ಡ್ ಟು ದಿಸ್ ಹಾಫ್ ಪೀರಿಯಡ್ ಜೋನ್ಸ್ ಈಸ್ ಎ ಈಕ್ವಲ್ ಟು m1/2 ಪ್ಲಸ್ n-1/2 ಮೈನಸ್ mn ಆಗುತ್ತೆ ವೆನ್ n ಈಸ್ ಈವನ್. ವೆನ್ ದ ಹೋಲ್ ವೇವ್ ಫ್ರಂಟ್ ಈಸ್ ಅನ್ಅಬ್ಸ್ಟ್ರಾಕ್ಟೆಡ್, ಯಾವಾಗ ಎಂಟೈರ್ ವೇವ್ ಫ್ರಂಟ್ ಅನ್ಅಬ್ಸ್ಟ್ರಾಕ್ಟ್ ಆಗುತ್ತೋ ಆಗ mn ಟೆಂಡ್ಸ್ ಟು 0 and mn-1 tends to 0. When the whole wave front ಅಂದರೆ ಈ ಒಂದು ಪ್ಲೇನ್ ವೇವ್ ಫ್ರಂಟ್ ಈಸ್ ಅನ್ಅಬ್ಸ್ಟ್ರಾಕ್ಟೆಡ್ ಆಗ mn ಈಕ್ವಲ್ ಟು 0 ಆಗುತ್ತೆ ಆ್ಯಂಡ್ mn-1 ಈಸ್ ಆಲ್ಸೋ ಈಕ್ವಲ್ ಟು 0 ಆಗುತ್ತೆ. ಹಾಗಾಗಿ ಫೈನಲಿ ವಿ ಗೆಟ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಬಿಕಮ್ಸ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಟ್ ದ ಪಾಯಿಂಟ್ ಪಿ ಬಿಕಮ್ಸ್ a ಇಸ್ ಈಕ್ವಲ್ ಟು m1/2 ಆಗುತ್ತೆ. ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಟ್ ದ ಪಾಯಿಂಟ್ ಪಿ ಬಿಕಮ್ಸ್ m1/2 ಆಗುತ್ತೆ. ಯಾಕಂದರೆ mn 0 ಆಗುತ್ತೆ, mn-1 0 ಆಗೋದ್ರಿಂದ ಅಲ್ಲಿ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಅಟ್ ದ ಪಾಯಿಂಟ್ ಎ ಬಿಕಮ್ಸ್ m1/2. We know that the intensity is directly proportional to square of the amplitude. I is proportional to a square. ಹಾಗಾಗಿ a is equal to m1/2 ಇದೆ. ಹಾಗಾಗಿ I is equal to m1/4 means the resultant intensity at the point P is 1/4 of the intensity produced by the first half period zone. ಫಸ್ಟ್ ಹಾಫ್ ಪೀರಿಯಡ್ ಜೋನಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಅನ್ನು ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಅನ್ನು 1/4 ಆಗಿ ತೊಗೊಂಡ್ರೆ ಅಥವಾ ಫಸ್ಟ್ ಹಾಫ್ ಪೀರಿಯಡ್ ಜೋನಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಇಂಟೆನ್ಸಿಟಿಯನ್ನು 1/4 ಟೈಮ್ಸ್ ಆಗಿ ತೊಗೊಂಡಾಗ ನಮಗೆ ಆ ಪಿ ಪಾಯಿಂಟಲ್ಲಿ ಇರ್ತಕ್ಕಂಥ ರಿಸಲ್ಟೆಂಟ್ ಇಂಟೆನ್ಸಿಟಿ ಸಿಗುತ್ತೆ ಪ್ರೊಡ್ಯೂಸ್ಡ್ ಬೈ ದ ನಂಬರ್ ಆಫ್ ಹಾಫ್ ಪೀರಿಯಡ್ ಜೋನ್ಸ್. ಈ ರೀತಿ ಎಲ್ಲ ಹಾಫ್ ಪೀರಿಯಡ್ ಜೋನ್ಸಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಈ ಒಂದು ಇಂಟೆನ್ಸಿಟಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. I is equal to mn² / 4. ಓಕೆ.